ಮುಂಜಾನೆಯಿಂದ ನೋಡಕತ್ತೀನಿ ಏನಾಗೈತೆ ಇವರಿಗೆ ಯಾರ ಜೊತೆನೂ ಮಾತಾಡವಲ್ರು. ಹಾಂ ಗಪ್ ಚುಪ್ ಕುಂತು ಬಿಟ್ಟಾರ. ಹೋಗಿ ಕೇಳೇನ ವಾ ಮತ್ತು ದಡಗ್ನ ಕೇಳಿದ್ರೆ ಏನು ಅನ್ಕೊಂತಾರೇನು. ಏನಾರ ಆಗಲಿ ಹೋಗಿ ಕೇಳೇ ಬಿಡ್ತೀನಿ ಏನಾಗೈತಂತೆ. ರೀ ರೀ ಹಾಂ ಏನು ಹೇಳ್ರಿ. ನೀವೇನು ತಪ್ಪು ತಿಳ್ಕೊಬೇಡ್ರಿ. ಯಾಕೆ ನೀವು ಇವತ್ತು ಸಪ್ಪದಿರಿ? ಮುಂಜಾನೆ ಚಾ ಕುಡ್ದಿಲ್ಲ, ನಾಷ್ಟ ಮಾಡಿಲ್ಲ, ಯಾಕೆ ಏನಾಯ್ತು? ಏನಿಲ್ಲ, ನಾನು ಆರಾಮದೀನಿ. ಮತ್ತು ನನ್ನಿಂದ ಏನಾರ ತಪ್ಪಾತನ? ಇಲ್ಲ, ಹಾಗೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನೀವೇನಾಯ್ತು ಹೇಳ್ರಿ, ನನ್ನ ಬೆಸ್ಟ್ ಫ್ರೆಂಡ್ ಅಂತೀರಿ, ಮತ್ತು ನನ್ನ ಹತ್ರ ಹೇಳಂಗಿಲ್ಲ ನೀವು. ಹಾಗೇನಿಲ್ಲ. ಹೋಲ್ ಬಿಡ್ರಿ, ನಾ ಯಾಕೆ ಒತ್ತಾಯ ಮಾಡಬೇಕು ನಿಮ್ಗೆ? ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ನೀವು ಫ್ರೆಂಡ್ ಅಂತ ಅನ್ಕೊಂಡೇ ಇಲ್ಲ, ಬರೀ ಬಾಯಿ ಮಾತಿಗಷ್ಟೇ ನನ್ನ ಫ್ರೆಂಡ್ ಅನ್ಕೊಂಡಿರಿ. ಹಾಗೇನಿಲ್ಲ, ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ನಮ್ಮ ಗಂಗಾ ತೀರ್ಕೊಂಡು ಈಗ ಇವತ್ತಿಗೆ 2 ವರ್ಷ ಆಯ್ತು. ಆಕೆ ತೀರ್ಕೊಂಡು ದಿನಾರು ಇವತ್ತು. ಓ ಹೌದಾ? ಅಲ್ಲ ಗಂಗಕ್ಕ ಬಾವಿ ಬಿದ್ದು ಸತ್ತು ಹೋದ್ಲು ಅಂತಂದ್ರಿ, ಅದು ಹೆಂಗೆ? ಒಂದು ಚಲೋ ದಿನ ನೋಡಿ ಹಣ್ಣುಕಾಯಿ ಇಟ್ಟು ಬರೋಣ ಅಂತಂದ್ರು. ಹಂಗಾರೆ ಆಯ್ತು ಅಂಥೇಳಿ ಅವರು ಅಷ್ಟು ಕೂಡಿ ಒಂದು ಚಲೋ ದಿನ ನೋಡಿ ಹಣ್ಣುಕಾಯಿ ಇಟ್ಟು ಬಂದ್ರು. ಹಂಗೆ ಮತ್ತು ನಿಶ್ಚಿತಾರ್ಥ ಎಂದು ಇಟ್ಕೊಂಡನು ಏನು ಎತ್ತ ಅಂತೇಳಿ ಅಂದ್ರೆ 1-2 ದಿನ ಇದ್ರೊಳಗೆ ಇಟ್ಕೊಂಡ್ಬಿಡೋನು ನಿಶ್ಚಿತಾರ್ಥನ ಅಂತಂದ್ರೆ. ಅಂದ್ರೆ ಎಲ್ಲ ಮಂದಿ ಮಕ್ಳು ಬಂದಿದ್ರಲ್ಲ ಈ ಹೂವು ಮುಡ್ಸೋ ಕಾರ್ಯಕ್ಕೆ. ನಡಿ ಹಂಗಾರೆ 2 ದಿನದಾಗ ಇಟ್ಕೊಂಡ್ಬಿಡೋಣ ಅಂತೇಳಿ ಇಟ್ಕೊಂಡಿದ್ರು. ಗಂಗಾಗ ಹಣ್ಣುಕಾಯಿ ಇಟ್ಟು ಬಂದ್ವಿ. ಇಟ್ಟು ಬಂದ ಮೇಲೆ ಒಂದು 3 ದಿನಕ್ಕೆ ನಿಶ್ಚಿತಾರ್ಥ ಇತ್ತು ನಮ್ದು. ಮರುದಿನ ಏನು ನಾ ಬಟ್ಟೆ ತೊಳ್ಯಾಕೆ ಹೋಗ್ತೀನಿ ಬೇವು ಅಂಥೇಳಿ ನಮ್ಮ ಹೊಲ್ದಾಗ ಬಾವಿ ಇತ್ತಲ್ಲ, ಬಾವಿಗೆ ಹೋದ್ಲು. ಅದು ಹೆಂಗೆ ಜಾರು ಬಿದ್ಲೇನ ಅವತ್ತು ಹಿಂಗತಿ ಆಯ್ತು ನೋಡಿ. ಅಲ್ಲ ಚಿಕ್ಕಮ್ಮರ ಹೆಂಗೆ ಕಳ್ಸಿದ್ರ ಅಂತ? ಮನ್ಯಾಗ ಯಾರೂ ಇದ್ದಿದ್ದಿಲ್ಲನ? ಅಲ್ಲ ಒಬ್ಬರನ್ನ ಹೆಂಗೆ ಕಳ್ಸಿದ್ರ ಅಂತ? ಅತ್ತಿ ಹೇಳ್ತಾಳ ನಾನು ಏನು ಹೇಳೇ ಇಲ್ಲ ಅಂತೇಳಿ ಅತ್ತಿ ಅಂತಾಳೆ. ಒಗ್ಯಾನಾಗ ಮಾಡ್ಕೊಂಬಾರು ಅಂತ ಹೇಳೇ ಇಲ್ಲ ಅಂತ. ಅವ್ರ ಚಿಗವ್ರ ಮನ್ಯಾಗ ಇದ್ದಿದ್ದಿಲ್ಲನ? ಅವತ್ತು ಗಂಗಾ ತೀರ್ಕೊಂಡು ದಿನ ಮನ್ಯಾಗ ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೆ ಮತ್ತು ಗಂಗಾಗ ಉಂಗುರ ತರಕ್ಕೆ ಹೋಗಿದ್ರು ಅವರು. ಅವತ್ತು ನಾವು ಮತ್ತು ಆಕಿಗೆ ಸೀರೆ ಅದು ತರ್ಬೇಕಂತ ಹೇಳಿ ನಾವು ಪ್ಯಾಟಿಗೆ ಹೋಗಿದ್ವಿ. ಅವರು ನಾವು ಕೂಡೇ ಹೋಗಿದ್ವಿ. ತಲೆ ಮ್ಯಾಗ ಅರ್ಬಿ ಗಂಟಿತ್ತು ತೊಗೊಂಡು ಹೋದ್ಲು ಗಂಗಾ ಹೊಲಕ್ಕೆ ಅಂತೇಳಿ ಅಂತಂದರು. ಹಿಂಗಾಗಿ ಒಗ್ಯಾನಕ್ಕೆ ಹೋಗಿದ್ಲು ಜಾರು ಬಿದ್ದಾಳ ಅಂತೇಳಿ ಅಂತಂದರು. ನಾವು ಬರೋರೊಳಗೆ ಯಾರೋ ನೋಡಿ ಬಾವಿಗಿಂದ ತೆಗೆದು ಕಡಿಗೆ ಹಾಕಿದ್ರು. ಅಷ್ಟೊತ್ತಿಗೆ ಅಲ್ಲೇ ಪ್ರಾಣನ ಹೋಗಿತ್ತು ನಮ್ಮ ಗಂಗಾಂದು. ಪಾಪ ಗಂಗಕ್ಕ. ಇಲ್ಲೇ ನಿಂತತಿ ನನ್ನ ಹಕ್ಕಿ. ಮೈಲೇರಿ ಯಾಕ್ಲಿ ಏನಾತ? ಮುಖ ಸಪ್ ಮಾಡ್ಕೊಂಡು ಕುಂತಿಯಲ್ಲಿ? ಏನಿಲ್ಲಪ್ಪ, ಗಂಗಾನ ಸಂಬಂಧ ನೀ ಮಾನಸಿಕ ಮಾಡ್ಕೊಂಡು ಏನೋ ಗೊತ್ತು. 2ನೇ ವರ್ಷದ ತಿಥಿ ಹೌದಿಲ್ಲಕ್ಕಿದು. ಅದ ಮಾವಂದ ತಿಥಿ ಮಾಡ್ತೀವಿ ಆ ಕಡೆ ಮನೆ ಬರ್ರಿ ಅಂತೇಳಿ ಅಂತ ಅಂದ. ಮತ್ತು ಬಾ ಹೋಗ್ಬರೋಣ, ಧೂಪ ಹಾಕಿ ಬರೋಣ ಬಾ. ಎಲ್ಲಿ ಚಿಗವ್ ಕನವಳಲ್ಲ ಹೋಗ್ಯಾಳ ಆಚೆ ಕಡೆ ಮನೆಗೆ? ಹೋಗ್ಯಾಳ. ಆಕಿ ನಮ್ಮ ಚಿಂಟ್ಯ ಅವ್ರು ಒಟ್ಟರು ಹೋಗ್ಯಾರ. ಮತ್ತು ನಡ್ರಿ ನೀವಿಬ್ರು ಗಂಡ ಏನು ಚಿಲ್ಲೇನು ಮಾಡಕತ್ತೀರಿ? ಹೋಗಿ ಧೂಪ ಹಾಕಿ ಬರೋಣ ನಡ್ರಿ. ನೀ ಹೋಗ್ಯಾನ ನಾನು ಹಿಂದೆಗಡೆ ಬರ್ತೀನಿ. ಯಾಕಂದ್ರೆ ಗಂಗಾನ ಸಮಾಧಿಗೆ ಹೋಗಿ ಹೂವು ಹಾಕಿ ಬರ್ಬೇಕು ನಾನು. ನೋಡಿ ಹೆಂಗೆ ಮಾಡ್ತೀನಿ ನೋಡಿ. ರೀ ನಾನು ಬರಲ್ರಿ ಗಂಗಕ್ಕನ ಸಮಾಧಿಗೆ ಹೂವು ಹಾಕಕ್ಕೆ? ನೀವಾ? ನನಗೆ ಬರ್ಬೇಕನ್ಸಕತ್ತೈತಿ, ಬರಲೇ? ನಾವು ಹೋಗಿ ಹೂವು ತೊಗೊಂಬರ್ತೀನಿ. ನೀವು ಹಂಗಾರೆ ತಯಾರಾರಿ ಹೋಗುನು. ಏನು ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ಅತ್ತು ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಮೊನ್ನೆ ಚಪ್ಪಲಿ ತೊಗೊಂಡು ಹೊಡೆದೀನಿ, ನಾಚಿಕಿಲ್ಲ ನಿನಗೆ? ನಾಚಿಕೆ ಅನ್ನೋದು 3 ಮೈಲಿಯಿಂದ ಆಚಿಕೆ. ನನಗೆಲ್ಲ ನಾಚಿಕೆ ಪಾಚಿಕೆ ಏನೂ ಇಲ್ಲಪ್ಪ. ನೋಡು ಭಾಳ ನಕ್ರ ಮಾಡಕ್ಕೆ ಹೋಗ್ಬೇಡ. ನಾ ಹೇಳ್ದಂಗೆ ಕೇಳಿದಿ ನಿನ್ನ ಜೀವನ ಚಂದಾಗಿರ್ತೈತಿ. ಇಲ್ಲ ಅಂದ್ರೆ ನೀನು ಗಂಗನ ಕಳ್ಸೇನಿಲ್ಲ ಅಲ್ಲೇ ಕಳಿಸ್ಬೇಕಾಗತ್ತೆ. ಇನ್ನೇಗ ಏನ ಅಂದಿಲ್ಲ ನೀನು? ನಾಲಿಗೆ ತಪ್ಪಿ ಬಂದುಬಿಡ್ತಲ್ಲ. ಏನೂ ಇಲ್ಲ, ಸುಮ್ಮನೆ ನನ್ನ ಜೊತೆ ಚಂದ ಹೊಂದ್ಕೊಂಬಿಡು. ಇಲ್ಲ ಇನ್ನೇಗ ಏನು ಹೇಳಿದೀನಿ ನೀನು, ಅದೇನು ಬೊಗಳು? ಗಂಗನ ಮ್ಯಾಗೂ ಕಣ್ಣು ಹಾಕಿದೆ, ಆಕೆ ಒಪ್ಕೋಲಿಲ್ಲ. ಆಕಿನ ಹೊಲಕ್ಕೆ ಕರೆಸ್ದವನು ನಾನು. ಆಕೆಗೆ ಎಷ್ಟು ತಿಳಿಸಿ ಹೇಳಿದೆ ಆದರೂ ತಿಳ್ಕೊಲಿಲ್ಲ ಆಕಿ. ಕೊನೆಗೆ ಏನು ಮಾಡಿದ್ನಿ ಹೇಳು? ಆಕಿ ನಮ್ಮ ಮಾವನ ಮುಂದೆ ಹೇಳ್ತೀನಿ, ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಅಂತ ಭಾಳ ಹಾರಾಡಕತ್ಲ. ಬಡ ಬಡ ನಾನು ಬಾವಿಗೆ ತಳಿಬಿಟ್ಟೆ. ಅಯ್ಯೋ ಪಾಪಿ, ಮನೆಯನ್ನವ ನೀನು ನಂಬಿಸಿ ಕುತ್ತಿಗೆ ಕೊಯ್ಯವಲ್ಲ ನೀನು. ಪಾಪ ಆಕಿಗೂ ಹಿಂಗೆ ಮಾಡಿಯಾ? ಅಯ್ಯೋ ಚಾಂಡಾಳ. ಪಾಪಿಗಳು ಚಿರಾಯಿ ಅಂತಾರಲ್ಲ, ಸುಳ್ಳಲ್ಲಿ ನೋಡು. ನಿಮ್ಮಂತಾರನ್ನ ಯಾಕೆ ಕರ್ಕೊಂಡು ಹೋಗ್ಬಾರ್ದು ಆ ದೇವರು? ಪಾಪ ಭಾಳ ಮಾಡಿದವ್ರು ನಾ ಭಾಳ ದಿನ ಇಡ್ತಾನೆ ದೇವ್ರು. ಅದಕ್ಕೆ ಭಾಳ ಪಾಪ ಮಾಡ್ತೀನಿ ನಾನು. ನೋಡು ಪುಣ್ಯವಂತರನ್ನ ನಾ ಭಾಳ ದಿನ ಇಡಂಗಿಲ್ಲ ಈ ಭೂಮಿ ಮೇಲೆ. ಅದಕ್ಕೆ ನಾ ಪುಣ್ಯ ಮಾಡೋಕೆ ಹೋಗಂಗಿಲ್ಲ. ಇನ್ನೊಂದು ವಿಷಯ ಹೇಳ, ಈ ಹೆಣ್ಮಕ್ಳ ವಿಷಯದಾಗ ನಾನು ಒಂದು ಸ್ವಲ್ಪ ಬದ್ಲ. ಅದಕ್ಕೆ ನೀನು ಗಂಗಾ ನಂಗೆ ಆಗಕ್ಕೆ ಹೋಗಬೇಡ. ಸ್ವಲ್ಪ ನನ್ನ ಜೊತೆ ಹೊಂದ್ಕೊಂಡು ಹೋಗು. ಇಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿನೂ ಹಂಗಾಗತ್ತೆ. ಚಾಂಡಾಳ ಪಾಪಿ. ಏನು ಮಾಡಲಿ, ನನಗೂ ನಮ್ಮ ಗಂಗನ ಮ್ಯಾಗ ಕಣ್ಣಿತ್ತು.
ಆದ್ರೆ ಏನು ಮಾಡೋದು ನಮ್ಮ ಮೈಲೇರಿ ಆಕಿನ್ನ ಪ್ರೀತಿಸಿದ ಅದು ನನಗೆ ಗೊತ್ತಾತು. ಆಕಿನ ಒಂದೆರಡು ಸಲ ಕೇಳಿದ್ನ್ಯ, ಆಕಿನೂ ನಿನ್ನಂಗೆ ನಕರ ಮಾಡಿದ್ಲು. ಅದಕ್ಕೆ ಆಕಿನ ಪಡ್ಕೋಬೇಕಂತ ಹೋದೆ, ಆದ್ರೆ ಆಕಿ ನಕರ ಮಾಡಿದ್ಲು. ಅದಕ್ಕೆ ಆಕಿನ ಪರಲೋಕ ಸೇರಿಸಿದೆ. ನೀನು ಹಂಗೆ ಹೋಗ್ಬೇಡ ನೋಡಿ, ಯೋಚನೆ ಮಾಡಿ, ಟೈಮ್ ಕೊಟ್ಟು ನೀನು ನಿನಗೆ. ಎಂಥ ಕೆಟ್ಟವ್ರು ಇರ್ತಾರೆ ನೋಡು ಜಗತ್ತಲ್ಲಿ. ಹಾಂ ತು ನೋಡಿ, ಎಷ್ಟು ಗೋಮುಖ ವ್ಯಾಘ್ರ ಅದ ನೀವ, ಎಷ್ಟು ನೀಚ ಅದ ನೀವ. ಸಂಬಂಧಿಕರ ಹಿಂಗೆ ಮಾಡೋದ, ನಂಬಿಸಿ ಕುತ್ತಿಗೆ ಕೊಯ್ಯದ. ಅಯ್ಯೋ ದೇವ್ರೆ, ಇವನು ಮಾತ್ರ ಸುಮ್ಮನೆ ಬಿಡಲ್ಲ. ಗಂಗಕ್ಕ, ನಿನಗಾದ ಅನ್ಯಾಯಕ್ಕೆ ನಾನು ನಿನಗೆ ನ್ಯಾಯ ಒದಗಿಸ್ತೀನಿ ಇವತ್ತು. ಇವಂಗೆ ಮಾತ್ರ ಇವತ್ತು ನೋಡು ಅದು ಹೆಂಗೆ ಮಾಡ್ತೀನಿ ಅಂತೇಳಿ. ಎಲ್ಲದ್ರಿದ್ರಿಗೂ ಇವನೇ ಕಕ್ಕಬೇಕು ತಾ ಮಾಡಿದ ಪಾಪನ. ಇವಂಗೆ ಮಾತ್ರ ಸರ್ವೇ ಶಿಕ್ಷಣ ಕೊಡಿಸ್ತೀನಿ ನೋಡು. ನನ್ನ ಮಗಳು ಲಗ್ನ ಮಾಡಿಕೊಂಡು ಗಂಡನ ಮನ್ಯಾಗ ಸಂಸಾರ ಮಾಡ್ಬೇಕಾದಕ್ಕೆ ಇವತ್ತು ಪೋಟಕ್ಕೆ ಹಾರ ಹಾಕಿಸ್ಕೊಂಡು ಕುಂತಿದ್ದಾಳೆಯೋ. ಇದು ಹೆಂಗೆ ಬಂದು ಕರ್ಕೊಂಡು ಹೋಗ್ತಾ ಏನೋ ನನ್ನ ಮಗಳನ್ನ. ನನ್ನ ಮಗಳು ಬಂಗಾರದಂತಾಕೆ. ವೈನಿ ಸಮಾಧಾನ ಮಾಡ್ಕೊರವ. ಏನು ಹೋದಾರ ಏನು ಹೊಳೆ ಬರ್ತಾರನ್ನ ಅದು ಅಂತ ಕುಂತ್ರಿ ಧೂಪ ಹಾಕ್ರಿ. ಹೆತ್ತು ಹಟ್ಟಿಗೆ ಬೆಂಕಿ ಇಟ್ಟು ಹೋದ್ಲ ನನ್ನ ಮಗಳು. ಈ ಉದ್ದ ಬೆಳೆದ ಮಕ್ಕಳು ತಂದೆ ತಾಯಿ ಬಿಟ್ಟು ಹೋದ್ರಂದ್ರೆ ಅದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಲ್ಲ. ಇವತ್ತಿಗೆ ನನ್ನ ಮಗಳು ನಮ್ಮನ್ನು ಬಿಟ್ಟು ಹೋಗಿ 2 ವರ್ಷ ಆತ. ವಿಧಿ ಆಕಿ ಬಾಳ್ನಾಗ ಆಟ ಆಡಿಬಿಡ್ತು. ಆಕಿ ಬಾಳ್ನಾಗ ವಿಧಿ ಆಟ ಆಡಲಿಲ್ಲ, ನಾನು ಆಟ ಆಡಿದೆ. ಏನು ಮಾಡೋಕ್ಕಾಗಂಗಿಲ್ಲ. ನನ್ನ ಮಾತು ಕೇಳಿದ್ಲ ಅಂದ್ರೆ ಫೋಟೋಕ್ಕೆ ಹಾರ ಹಾಕೊಂಡು ಕುಂದಿರ್ತಿದ್ದಿಲ್ಲ. ರಾಣಿಗತಿ ಇರ್ತಿದ್ಲು. ಈ ಮೈಲೇರಿನ ಯಾಕೆ ಲಗ್ನ ಆಗುವಳಕ್ಕ. ನನಗೂ ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗಿದ್ಲು ಅಂದ್ರೆ ಜೀವನ ಚಂದಗಿರ್ತಿತ್ತು. ನನ್ನ ಮಾತು ಕೇಳಿಲ್ಲ, ಏನು ಮಾಡೋಕ್ಕಾಗುತ್ತ. ಶಿವನ ಪಾದ ಸೇರ್ಕೊಂಡು ಪಾಪ ಹಿಂಗತಿ ಆಗಬಾರ್ದಿತ್ತು. ಸಮಾಧಾನ ಮಾಡ್ಕೊರಿಬ್ರು. ಏನು ಹೋದಾರ ಹೊಳೆ ಬರ್ತಾರ. ದೇವರು ಭಾಳ ಕೆಟ್ಟ, ಒಳ್ಳೆಯವ್ರನ್ನ ಲಘು ಕರ್ಕೊಂಡು ಹೋಗ್ಬಿಡ್ತಾನೆ. ಹಂಗತಿ ಆಗಬಾರ್ದಿತ್ತು. ಏನು ಮಾಡೋದು. ಯವ್ವ ಜಿಂಕಿ ಮರಿಗತಿ ಅಡ್ಡಾಡ್ತಿದ್ಲು ನನ್ನ ಮಗಳು. ಈಗ ಲಗ್ನ ಮಾಡಿದ್ದೆ ಅಂದ್ರೆ ಹಡಿಯಾಕೆ ನನ್ನ ಮಗಳು ಬರ್ತಿದ್ಲು. ಯವ್ವ ಇದೆಲ್ಲ ಕಣ್ಣಿಗೆ ಕಟ್ಟದಂಗೆ ಆಗ್ಬಿಡ್ತು. ದೇವರು ಹೆಂಗ ಆಕಿನ ಕರ್ಕೊಂಡು ಹೋದ್ನ ಏನ. ಯವ್ವ ಅವತ್ತು ನಾ ಏನಾರ ಅವತ್ತ ನಾನು ಅವನ ತರಕ್ಕೆ ಹೋಗಬಾರ್ದಿತ್ತು. ಹೋಗಿದ್ದಕ್ಕೆ ಇಷ್ಟೆಲ್ಲ ಅನರ್ಥ ಆತು. ನಾ ಬ್ಯಾಡ ಅಂತ ಬಡ್ಕೊಂಡೆ. ಬರ್ತೀನಿ ಅಂತ ನೀನ ಕುಣೋದೆಲ್ಲ ಕುಣಕಾಲಿ. ಇವತ್ತಿನ ದಿನ ನೀ ಮನೆಯಾಗಿದ್ದೆ ಅಂದ್ರೆ ಇದು ಯಾಕೆ ಬರ್ತಿತ್ತು ಪರಿಸ್ಥಿತಿ. ನಮ್ಮ ಹುಚ್ಚಪ್ಪದನ್ಲ ಹೋಗ್ಬಾ ಎತ್ತಿ. ಇರಾರ ಇಬ್ಬರೇ ಹೆಣ್ಮಕ್ಳು, ಮತ್ತು ಅವ್ರ ಸಂತೋಷ ಯಾವಾಗ ನೋಡ್ತಿ, ಹೋಗ್ಬಾ ಅಂತಂದ. ನಾನು ಅದಕ್ಕೆ ಹೊಂಟು ಬಂದುಬಿಟ್ಟೆ. ಅವತ್ತು ಹೋಗ್ಲಿಕ್ಕಂದ್ರೆ ಇದು ಹಾಕಿದ್ದೇ ಇಲ್ಲ. ತಾಯಿ ಅದಕ್ಕಿಗೂ ಮಗಳ ಮ್ಯಾ ಪ್ರೀತಿ ಇರ್ತೈತಲ್ಲ, ಅದಕ್ಕೆ ಆಕಿ ಲಗ್ನ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿ ಇರ್ತೈತಿ. ಅದಕ್ಕೆ ನಾನು ಹೋಗೈತಿ ಉಂಗುರ ತೊಗೊಂಬ, ಮತ್ತು ಚಿಕ್ಕವನು ಹೋಗ್ಯಾಳ, ಆಕಿಗೆ ಅಂಥದ್ದು ಬೇಕು ಅಂಥದ್ದು ಸೀರೆ ತೊಗೊಂಬ ಅಂತೇಳಿ ಅನ್ನವ. ನನಗೆ ಹಿಂಗಾಗುತ್ತಂತ ಗೊತ್ತಿದ್ದಿಲ್ಲ ಎತ್ತಿ. ಇರಿ ಬಿಡಪ್ಪ, ನಿಂದೇನು ತಪ್ಪಂದಿಲ್ಲ. ನಾನು ಮಾತಿನ ಮುಂದಾಗ ಅಂದೆ. ಆ ವಿಧಿ ಹಂಗತಿ ಆಟ ಆಡಿಸ್ತು, ನನ್ನ ಕಳಿಸುವಂಗೆ ಮಾಡ್ತು. ನಿನ್ನ ಬಾಯಿಲೇ ಹೇಳಿಸಿ ಕಳಿಸುವಂಗೆ ಮಾಡ್ತು. ಈಕಿ ಅಂದು ಯಾಕೆ ಹೋಗ್ಲಾರ್ದ ಆಕೆ ಅಂದ ಅರಿವಿ ತಗೊಂಡು ಬಾವಿಗೆ ಹೋಗಿ ಯಾಕೆ ಹೋದ್ಲು. ಎಲ್ಲ ದುರ್ದೈವ ನಮ್ಮದು. ಎಲ್ಲ ದುರ್ದೈವ. ಆ ದೇವ್ರು ಆಡಿಸ್ದಂಗೆ ಆಡಿಸ್ಬೇಕಲ್ಲ, ವಿಧಿ ಕರ್ಕೊಂಡು ಹೋತ. ಆಕೆ ಆಯುಷ್ಯ ಅಷ್ಟೇ ಐತಾನೆ. ಓ ಪ್ಲ್ಯಾನ್ ಮಾಡೇ ನೀವು ಹುಚ್ಚ ಐತಡಿಲ್ಲ ಮಾರಿ ಹಬ್ಬ. ಈಗ ಗಂಗಾ ಕರಿ ಅಂದ್ರೆ ನೀ ಬಿಟ್ಟು ಹೋದ್ಮೇಲೆ ನನ್ನ ಜೀವನ ಕತ್ಲಾಗ ಹೋಗ್ಬಿಟ್ಟೈತೆ. ನೀ ಇರ್ಬೇಕಿತ್ತು. ಅಕ್ಕ ನೀ ನನ್ನ ಹೆಂಗೆ ಬಿಟ್ಟು ಹೋದಿ. ಎಲ್ಲದಕ್ಕೂ ನನ್ನ ಜೋಡಿ ಕರ್ಕೊಂಡು ಹೋಗ್ತಿದ್ದಿ. ಅವತ್ತು ನಾನು ಕರ್ಕೊಂಡು ಹೋಗಿದ್ದು ಹಿಂಗೆ ಆಗ್ತಿದ್ದೀನೇ ಇಲ್ಲ. ನಾ ಅಂಗಡಿಗೆ ಚಾಕ್ಲೇಟ್ ತರಕ್ಕೆ ಹೋಗಬಾರ್ದಿತ್ತು, ನೀನು ಕೂಡ ಬರ್ಬೇಕಿತ್ತು. ಇದು ಹಾಕಿದ್ದೀನೇ ಇಲ್ಲ. ಹಿಂದಿನ ತೆಗೆದು ಹಿತ್ತಲ್ದಾಗತ್ರ ಅಂತೇಳಿ ಈಗ ಅದ್ಕೊಂತ ಕುಂತ್ರ ಆಗಿದ್ದೇನು ಹೊಳೆ ಬರಂಗಿಲ್ಲ. ಅದನ್ನು ನೆನೆಸ್ಕೊಂತ ಎಷ್ಟು ದಿನ ಕಣ್ಣೀರು ಹಾಕಿರಿ, ಮುಗಿಸ್ಬಿಡ್ರಿ. ಅಲ್ಲ ಹೆತ್ತ ತಂದೆ ತಾಯಿಗೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ಗೊತ್ತು. ಆದ್ರೂ ಆಗಿದ್ದೇನೋ ಹೊಳೆ ಬರ್ತತನ ಇಲ್ಲಲ್ಲ. ಏನಕ್ಕೆ ಆಯುಸ್ ಅಷ್ಟೇ ಇತ್ತ ಏನು ಯಾರಿಗೆ ಗೊತ್ತು. ಚಿಂತ್ಯ ಊಟದ್ದೆಲ್ಲ ವ್ಯವಸ್ಥೆ ಮಾಡಿ ಇರಲಿಲ್ಲ. ಹ್ಞೂ ಮಾವ, ಇದು ಪೂಜೆ ಮುಗಿತೆ ಅಂದ್ರೆ ಆತಾಗ ಊಟಕ್ಕೆ ಹಾಕ್ಸಕ್ಕೆ ಚಲೋ ಮಾಡಿಬಿಡ್ತೀವಿ. ಆಯ್ತಾ, ಲಗು ಲಗು ಧೂಪ ಹಾಕೋದು ಮುಗಿಸ್ರಿ. ಇನ್ನು ಮಂದೆಲ್ಲ ಧೂಪ ಹಾಕಕ್ಕೆ ಬರ್ತಾರೆ, ಇನ್ನು ಮತ್ತು ಊಟಕ್ಕದು ಬರ್ತಾರೆ, ಬಡ ಬಡ ಧೂಪ ಹಾಕೋದು ಮುಗಿಸ್ರಿ. ನೀ ಮಾಡ್ಕೊಂಡು ಏನು ಮಾಡೋಕ್ಕಾಗಂಗಿಲ್ಲ. ಪಾಪ ಹಿಂಗತಿ ಆಗಬಾರ್ದಿತ್ತು. ತಪ್ಪು ಮಾಡಿದವರು ಖುಷಿಯಾಗಿದ್ದಾರೆ. ಗಂಗಕ್ಕ, ನಿನ್ನ ಸಾವಿಗೆ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಇವತ್ತು. ಇವ ಮಾತ್ರ ಇವತ್ತು ತನ್ನ ಬಾಯಿಲೆ ಒಪ್ಕೋಬೇಕು. ಹಂಗೆ ಮಾಡ್ಲಿಕ್ಕಂದ್ರೆ ಕೇಳಕ್ಕ